ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ಅಶು ಬ್ಲಾಗ್. ಸೊ ಏನಪ್ಪ ಇವತ್ತು ಈ ಥರ ರೆಡಿ ಆಗಿದ್ದೀನಿ ಅಂದ್ಕೊಂಡ್ರೆ, ಸೊ ಇವತ್ತು ಮೊಹರಮ್ಮು, ಮಕ್ಕಳಿಗೆ ಸ್ಕೂಲ್ ರಜಾ ಅಲ್ವಾ, ಅದಕ್ಕೋಸ್ಕರ ಇಲ್ಲೇ ನಮ್ಮ ಮನೆ ಹತ್ರ ಇರೋ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ರೆಡಿ ಆಗಿದ್ದೀವಿ. ಚಲೋ, ಇವತ್ತಿನ ದಿನ ಹೇಗಿರುತ್ತೆ, ಟೆಂಪಲಲ್ಲೆಲ್ಲ ಹೇಗಿರುತ್ತೆ ನೋಡೋಣ ಬನ್ನಿ. ನಮ್ಮ ಜೊತೆ ನೀವು ದರ್ಶನ ಮಾಡೋರಂತೆ. ಚಲೋ ಯಾಕಂಡಿ. ಸೊ ಫೈನಲಿ ಆಟೋ ಬಂತು. ಇವಾಗ ನಾವು ವೇಟು ಟೆಂಪಲ್ ಹೋಗ್ತಾ ಇದ್ದೀವಿ. ಮುಂದೆ ಇನ್ನೊಂದು ಸ್ಟಾಪಲ್ಲಿ ಇನ್ನೊಬ್ರು ಹತ್ತು ಬಂತಾರೆ. ಯಾರು ಅಂತ ನೋಡೋಣ ಬನ್ನಿ. ಕಮ್ ಕಮ್ ಗೆಟ್ ಇನ್ಸೈಡ್. ಬರಕ್ ನಿಮ್ಗೆ ಟೈಮ್ ಸೆನ್ಸ್ ಇಲ್ವಾ? ಗೈಸ್ ಅಲ್ಲಿ ನೋಡಿ ಗೈಸ್, ಸಿಕ್ಕಾಪಟ್ಟೆ ಫುಲ್ಲು ಕ್ಯೂ. ಗೈಸ್ ಇಲ್ಲಿ ನೋಡಿ ಗೈಸ್, ಎಷ್ಟು ಬಿಸಿಲೈತಿ. ನೀವು ಚಪ್ಪಲಿ ಬಿಟ್ಬಿಟ್ಟು ಅಲ್ಲಿ ರೋಡಲ್ಲಿ ನಿಲ್ತ್ಕೊಳ್ರಿ ಗೈಸ್, ನಿಮ್ ಕಾಲ್ ಫುಲ್ ರೋಸ್ಟ್ ಆಗ್ಬಿಡುತ್ತೆ. ಯಾರು ಫ್ರಂಟ್ ಗೇಟ್ ನೋಡಿರ್ಬೋದು ಟೆಂಪಲ್. ನಾವು ಬ್ಯಾಕ್ ಗೇಟ್ ಇಂದ ಹೆಂಗ್ ಹೋಗೋದು ಎಂಟ್ರೆನ್ಸ್ ಅಂತ ನೋಡೋಣ. ನಾವು ಥರ ಸ್ಪೆಷಲ್. ಎಲ್ಲರೂ ಫ್ರಂಟ್ ಗೇಟ್ ನೋಡಿ, ನಾನು ಬ್ಯಾಕ್ ಗೇಟ್ ತೋರಿಸ್ತೀನಿ ನೋಡಿ. ಇರೋದು ಒಬ್ಬೊಬ್ಬರೇ ಹೋಗ್ಬೇಕಷ್ಟೆ. ಓ ಮೈ ಗಾಡ್, ನಾವು ದರ್ಶನ ಆದಂಗೆ ಇವತ್ತು. ಮುಟ್ಕುಡ್ದು ಹಾ ಸ್ವಾಮಿ ಯಾಡುಂದಿ. ಓಕೆ, ಎಷ್ಟು ಕ್ಯೂ ಇತ್ತು ಅಂದ್ರೆ ನಾವು ನಿಂತ್ಕೊಂಡಿದ್ದು 1.5 ಅವರ್ಗೆ ನಮಗೆ ದರ್ಶನ ಆಗಿದೆ. ಅಷ್ಟು ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಆ ಕಡೆ ಸ್ಪೆಷಲ್ ಎಂಟ್ರಿ ಅಂತಿತ್ತಲ್ಲ, ಆ ಕಡೆ ಜಾಗ ಫುಲ್ಲು ಅಂದ್ರೆ ಖಾಲಿ ಇತ್ತು, ಹೋಗ್ತಾ ಇರೋ ಜನಗಳು. ನಾವ್ ಈ ಕಡೆ ಫ್ರೀ ದರ್ಶನಕ್ಕೆ ನಿಂತಿದ್ವಲ್ಲ, ಸಿಕ್ಕಾಪಟ್ಟೆ ಜನ ಬರ್ತಾನೆ ಇದ್ರು ಅಷ್ಟೊತ್ತಾದ್ರೂ. ಈ ವಿಡಿಯೋ ತುಂಬಾ ಸ್ವಲ್ಪ ಹತ್ತತ್ರ ಬಂದ್ಮೇಲೆ ತೆಗ್ದಿರೋ ವಿಡಿಯೋ ನೋಡಿ, ಝೂಮ್ ಆಗ್ತೀನಿ. ಒಳಗಡೆ ಎಷ್ಟು ಜನ ಇದ್ದಾರೆ ಅಂದ್ರೆ ಈಚೆ ಕಡೆ ಬರ್ತಾನೆ ಇದ್ದಾರೆ, ಬಟ್ ಒಳಗಡೆ ಫುಲ್ಲು ಸಿಕ್ಕಾಪಟ್ಟೆ ಕ್ಯೂ. ಮಕ್ಕಳೆಲ್ಲ ಸ್ವಲ್ಪ ಬಿಸಿಲು ಮೇಲೆ ಮತ್ತೆ ಸ್ಟಾರ್ಟ್ ಆಯ್ತು. ಮಕ್ಕಳೆಲ್ಲ ಆ ಕಡೆ ಹೋಗಿ ನೆರಳಿಗೆ ನಿಂತ್ಕೊಳ್ಳಿ ಅಂದ್ರೆ ಆಟ ಆಡ್ತಾ ಇದ್ದಾರೆ. ನಾನ್ ಫಸ್ಟ್ ಅಂತ ಹೇಳ್ಬಿಟ್ಟು. ಪ್ರೀತಿ ಪವಿತ್ರವಾಗಿ ಇರಬೇಕು ಅಂದರೆ ಪ್ರೀತಿಸೋರು ನಿಯತ್ತಾಗಿರಬೇಕು. ಯಾವ್ಯಾವ ಜಾಗದಲ್ಲಿ ಆಗ್ತದೆ. ಪ್ರೀತಿಗೆ ಬೆಲೆ ಇಲ್ಲ, ನಂಬಿಕೆಗೆ ಕಾಲ ಇಲ್ಲ. ಗಾಡಿ ತುಂಬ ಇದೆ, ತುಂಬಿಸ್ಬಿಟ್ಟಿದೆ, ಬಟ್ ಸೂಪರ್. ಜೈ ಡಿ ಬಾಸ್. ಫೈನಲಿ ಎಂಟರಿಂಗ್. ಕೊಳಲು ಕೃಷ್ಣ ಪರಮಾತ್ಮ. ಅಷ್ಟೊತ್ತು ಕ್ಯೂ ನಿಂತ್ಕೊಂಡು ಇಲ್ಲಿ ಒಳಗಡೆ ಬರ್ತಾ ಸಿಕ್ಕಾಪಟ್ಟೆ ಸಾಕಾಗೋಯ್ತು. ಮೇಲ್ಗಡೆ ನೋಡಿ, ಫೋನ್ ತೆತ್ತಿದ್ರೆ ಎಷ್ಟು ಜನ ಇದ್ದಾರೆ. ನಮ್ದೇ ಇದು ಅಂದ್ರೆ ಇನ್ನೂ ಒಂದಷ್ಟು ಜನ. ಅಲ್ಲಿ ಒಳಗಡೆ ನಮ್ಗೆ ದರ್ಶನ ಇದೆ ಅನ್ನೋದು ರೆಕಾರ್ಡ್ ಮಾಡಕ್ ಬಿಡ್ಲಿಲ್ಲ ಫೋನ್ ಒಳಗಡೆ, ಟೆಂಪಲ್ ಒಳಗಡೆ. ಸೊ ಎಲ್ಲ ಆದ್ಮೇಲೆ ನಾವು ದರ್ಶನ ಮಾಡ್ಕೊಂಡು ಬಂದು ಪ್ರಸಾದ ಇಸ್ಕೊಂಡು ತಿಂದು ಹೊರಡೋ ಸಮಯ. ಎಲ್ಲ ದರ್ಶನ ಆಯ್ತು, ಪ್ರಸಾದ ಆಯ್ತು, ವೇ ಟು ಎಕ್ಸಿಟ್. ಸಿಕ್ಕಾಪಟ್ಟೆ ಜನ. స్లిప్పర్ తీసి ముక్కోవాలి ఉందా.
ಫೈನಲಿ ಹಂಗೂ ಹಿಂಗೂ ಈಚೆ ಬಂದ್ವಿ. ಈಚೆ ಬಂದ್ರೆ ಇಲ್ಲಿ ನೋಡಿ ಜಾತ್ರೆ ಜಾತ್ರೆ ಯಾವಾಗ್ಲೂ ಇಲ್ಲಿ ಈ ಪ್ಲೇಸಲ್ಲಿ ಹೀಗೆ ಇರುತ್ತೆ, ಶಾಪಿಂಗ್ ಸ್ಟಾಲ್ಸ್ ಅಂತ ಎಲ್ಲ ಹೇಳ್ಬಿಟ್ಟು. ಅಂಟೆ ಇದೆ ಮಠ. ಓಕೆ ಫ್ರೆಂಡ್ಸ್, ಫೈನಲಿ ಇವಾಗ ಮನೆಗೆ ಬಂದ್ವಿ. ಫುಲ್ ಸಾಕಾಯ್ತು, ಬಿಸಿಲು, ಜನಗಳು ಸಿಕ್ಕಾಪಟ್ಟೆ ರಶ್ ಇದ್ರು. ಸೊ ಫೈನಲಿ ಇವತ್ತೆಲ್ರಿಗೂ ರಜಾ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ರು. ಸೊ ಇದಾಗಿತ್ತು ಇಲ್ಲಿನವರೆಗೂ. ಮುಂದೆ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಗೈಸ್ ಇದು ಡೇ 2 ವ್ಲಾಗು. ನೆನ್ನೆ ವ್ಲಾಗ್ ಎಂಡ್ ಮಾಡೋದೇ ಮರ್ತೋಗಿದ್ದೆ. ಸೊ ಈವ್ನಿಂಗ್ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದಂಗೆ ವ್ಲಾಗ್ ಕಂಟಿನ್ಯೂ ಮಾಡಿ ಆಮೇಲೆ ಎಂಡ್ ಅಪ್ ಮಾಡೋಣ ಅಂತ ಹೇಳ್ಬಿಟ್ಟು ಈವ್ನಿಂಗ್ಗೆ ನಮಗೆ ಟೆಂಪಲ್ಗೆ ಹೋಗೋಕ್ಕೂ ಆಗಿಲ್ಲ. ಯಾಕಂದರೆ ರಜೆ ಇರೋ ಕಾರಣ ಮಕ್ಕಳು ಹೋಮ್ವರ್ಕ್ ಬರೆದಿರಲಿಲ್ಲ. ಹೋಮ್ವರ್ಕ್ ಮಾಡಿಸ್ಕೊಂಡೇ ಕುತ್ಕೊಬಿಟ್ಟೆ, ಆಗಲೇ ಇಲ್ಲ ಟೆಂಪಲ್ಗೆ ಹೋಗೋಕ್ಕೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಇನ್ನಷ್ಟು ವಿಡಿಯೋಸ್ ಜೊತೆಗೆ. ಟೇಕ್ ಕೇರ್, ಬಾಯ್.